ಹೆಲೋ ಎವ್ರಿವನ್. ನೀವು ಇಗ್ನೋ ವಿದ್ಯಾರ್ಥಿಯೇ ಪ್ರಾಕ್ಟಿಕಲ್ ಸಲ್ಲಿಕೆ ಬಗ್ಗೆ ಗೊಂದಲದಲ್ಲಿದ್ದೀರಾ? ಓಕೆ, ಪ್ರಾಕ್ಟಿಕಲ್ ಫೈಲ್ ಅನ್ನು ಸೀಟ್ ಹಿಡಿಯದೆ ಸಲ್ಲಿಸಬೇಡಿ. ಒಮ್ಮೆ ಸಲ್ಲಿಸಿದ ಮೇಲೆ ಫಲಿತಾಂಶವನ್ನು ತಿದ್ದುಪಡಿ ಮಾಡಲು ಸಾಧ್ಯವಾಗುವುದಿಲ್ಲ. ಈ ವಿಡಿಯೋದಲ್ಲಿ ಪ್ರಾಕ್ಟಿಕಲ್ ಸಲ್ಲಿಕೆ ಪ್ರಕ್ರಿಯೆಯನ್ನು ಹಂತ ಹಂತವಾಗಿ ವಿವರಿಸುತ್ತೇನೆ. ಹೇಗೆ ಎವ್ಯಾಲ್ಯೂಯೇಷನ್ ಬುಕ್ ಮಾಡೋದು ಮತ್ತು ಹೆಚ್ಚು ಅಂಕಗಳನ್ನು ಹೇಗೆ ಪಡೆಯುವುದು ಎಂಬುದನ್ನು ತಿಳಿಸುತ್ತೇನೆ. ಆದ್ದರಿಂದ ಕೊನೆಯವರೆಗೂ ನೋಡಿ ಮತ್ತು ಅನಾವಶ್ಯಕ ಒತ್ತಡದಿಂದ ತಪ್ಪಿಸಿಕೊಳ್ಳಿ. ಮೊದಲ ಮತ್ತು ಮುಖ್ಯ ಹಂತ, ಮಾರ್ಗಸೂಚಿಗಳನ್ನು ತಿಳಿದುಕೊಳ್ಳಿ. ಪ್ರತಿ ಕೋರ್ಸ್ಗೆ ಅದರದೇ ಆದ ನಿಯಮಗಳು ಇರುತ್ತವೆ. ಆದ್ದರಿಂದ ನಿಮ್ಮ ಪ್ರೋಗ್ರಾಂ ಗೈಡ್, ಸ್ಟಡಿ ಸೆಂಟರ್ ಸೂಚನೆಗಳು ಹಾಗೂ ಅಧಿಕೃತ ಅಪ್ಡೇಟ್ಗಳನ್ನು ಪರಿಶೀಲಿಸಿ. ವಾಟ್ಸಪ್ ಫಾರ್ವರ್ಡ್ಗಳು ಅಥವಾ ವದಂತಿಗಳ ಮೇಲೆ ಮಾತ್ರ ಅವಲಂಬಿಸಬೇಡಿ. ಸಲ್ಲಿಕೆಗೂ ಮುನ್ನ ಪೂರ್ಣ ತಯಾರಿ, ಎಲ್ಲ ಪ್ರಯೋಗಗಳು, ಚಟುವಟಿಕೆಗಳು, ಅಬ್ಸರ್ವೇಷನ್ಗಳು ಮತ್ತು ಫಲಿತಾಂಶಗಳನ್ನು ಪೂರ್ಣಗೊಳಿಸಿ. ಅಪೂರ್ಣ ರೆಕಾರ್ಡ್ ಕಡಿಮೆ ಅಂಕಗಳು. ಸ್ವಚ್ಛ ಮತ್ತು ಸರಿಯಾದ ಬರವಣಿಗೆ, ಬ್ಲೂ ಅಥವಾ ಬ್ಲ್ಯಾಕ್ ಪೆನ್ ಬಳಸಿ. ಓವರ್ ರೈಟಿಂಗ್ ತಪ್ಪಿಸಿ. ಡಯಾಗ್ರಾಮ್ಗಳು ಸ್ಪಷ್ಟವಾಗಿರಲಿ. ಗೈಡ್ ಸಿಗ್ನೇಚರ್ ಮತ್ತು ಅನುಮೋದನೆ. ಫೈಲ್ ಬೈಂಡ್ ಮಾಡುವ ಮೊದಲು ಗೈಡ್ ಸಹಿ ಮತ್ತು ಅಗತ್ಯ ಅನುಮೋದನೆಗಳನ್ನು ಪಡೆಯಿರಿ. ಸಿಗ್ನೇಚರ್ ಇಲ್ಲದೆ ಫೈಲ್ ಸ್ವೀಕರಿಸಲಾಗುವುದಿಲ್ಲ. ಸರಿಯಾದ ಕ್ರಮದಲ್ಲಿ ಫೈಲ್ ವ್ಯವಸ್ಥೆ. ಕವರ್ ಪೇಜ್, ವಿದ್ಯಾರ್ಥಿ ವಿವರಗಳು, ಇಂಡೆಕ್ಸ್, ಪ್ರಾಕ್ಟಿಕಲ್ ದಾಖಲೆಗಳು, ಪ್ರಮಾಣ ಪತ್ರಗಳು ಎಲ್ಲವನ್ನು ಸರಿಯಾಗಿ ಬೈಂಡ್ ಮಾಡಿ. ಸರಿಯಾದ ಸ್ಥಳದಲ್ಲಿ ಸಲ್ಲಿಕೆ. ನಿಮ್ಮ ಸ್ಟಡಿ ಸೆಂಟರ್ನಲ್ಲಿ ಸಲ್ಲಿಸಿ, ಬೇರೆ ಕಡೆ ಸಲ್ಲಿಸಬೇಡಿ. ಅಕ್ನಾಲೆಜ್ಮೆಂಟ್ ಸ್ಲಿಪ್. ಸಲ್ಲಿಕೆಯ ನಂತರ ಅಕ್ನಾಲೆಜ್ಮೆಂಟ್ ಸ್ಲಿಪ್ ಪಡೆಯಿರಿ. ಅದನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳಿ ಮತ್ತು ಗೂಗಲ್ ಡ್ರೈವ್ನಲ್ಲಿ ಸೇವ್ ಮಾಡಿ. ಓಕೆ, ಇನ್ನು ಹೆಚ್ಚು ಅಂಕಗಳಿಗಾಗಿ ಟಿಪ್ಸ್. ರೆಕಾರ್ಡ್ ಪುಸ್ತಕದ ಗುಣಮಟ್ಟ, ಪೂರ್ಣ ಚಟುವಟಿಕೆಗಳು, ವೈವಾ ಪ್ರದರ್ಶನ, ಸರಿಯಾದ ಸಲ್ಲಿಕೆ. ಓಕೆ, ಇನ್ನು ಸಾಮಾನ್ಯವಾಗಿ ಮಾಡುವ ತಪ್ಪುಗಳು. ಡೆಡ್ಲೈನ್ ಮಿಸ್ ಮಾಡೋದು, ಅಪೂರ್ಣ ಫೈಲ್ ಸಲ್ಲಿಕೆ, ಅಕ್ನಾಲೆಜ್ಮೆಂಟ್ ತೆಗೆದುಕೊಳ್ಳದೇ ಇರುವುದು, ಸೂಚನೆಗಳನ್ನು ಪಾಲಿಸದಿರುವುದು. ಈ ತಪ್ಪುಗಳು ತಪ್ಪಿಸಿದರೆ ನೀವು ಸುರಕ್ಷಿತವಾಗಿರಬಹುದು.